A concave lens has a focal length of 15 centimeter. At what distance should the object from the lens be placed so that it forms an image at 10 centimeter from the lens? Also find the magnification produced by the lens. Pause ಮಾಡಿ ಚಿತ್ರ ಬಿಡಿಸಿ ಗಿವನ್ ಬರೀರಿ. ಮೊದಲೇದಾಗಿ ಏನು? ಪ್ರಿನ್ಸಿಪಲ್ ಆಕ್ಸಿಸ್ ಕಾನ್ಕೇವ್ ಲೆನ್ಸ್. ಸೊ ನಿಮ್ಮ ಫೋಕಲ್ ಲೆಂತ್ ಬಂದು ನೆಗೆಟಿವ್ ಇರುತ್ತೆ. ಸೊ ಇದು 15 ಸೆಂಟಿಮೀಟರ್ ಎಫ್ ಅಲ್ವಾ? ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಬಟ್ ವರ್ಚುವಲ್ ರಿಯಲ್ ಇದು? ಲೆಫ್ಟ್ ಇರಬೇಕಾ ರೈಟ್ ಇರಬೇಕಾ? ಯಾವ ಕಡೆ ಇರಬೇಕು ಹೇಳಿ ನೋಡೋಣ. ಎಡಭಾಗದಲ್ಲಿತ್ತು ಅಂತ ಹೇಳಿದ್ರೆ ವರ್ಚುವಲ್, ಬಲಭಾಗದಲ್ಲಿತ್ತು ಅಂತ ಹೇಳಿದ್ರೆ ರಿಯಲ್. ಮೊದಲೇದಾಗಿ ಕಾನ್ಕೇವ್ ಲೆನ್ಸು ರಿಯಲ್ ಇಮೇಜ್ ಮಾಡುತ್ತೋ ಇಲ್ವೋ? ಮಾಡಲ್ಲ ತಾನೆ. ಸೊ ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ರಿಯಲ್ ಇಮೇಜ್. ಹಾಗಾಗಿ ನಿಮ್ಮ ಉತ್ತರ ಇಟ್ ಈಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ಬೋದು ಅಲ್ವಾ? ಸೊ ವಿಲ್ ಆಲ್ವೇಸ್ ಸಿ ಅ ವರ್ಚುವಲ್ ಇಮೇಜ್. ಹಾಗಾಗಿ ನಿಮ್ಮ ಇಮೇಜ್ ಡಿಸ್ಟೆನ್ಸ್ ಬಂದು ಇದಿರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು ಲೆಫ್ಟ್ ಇರುತ್ತೆ, ಫೋಕಲ್ ಲೆಂತ್ ಕೂಡ ಲೆಫ್ಟ್ ಇರುತ್ತೆ ಅಲ್ವಾ? ಸೊ ಈ ಥರ ನಿಮ್ಗೆ ಡಿಸೈಡ್ ಮಾಡ್ಕೊತು ಅಂತ ಹೇಳಿದ್ರೆ ಉತ್ತರ ಅಲ್ಲೆಲ್ಲೇ ಬಂದ್ಬಿಡುತ್ತೆ ಎಲ್ಲ. ನಾನು ಇನ್ನೇನಿದ್ರೂ ಫಾರ್ಮುಲಾ ಅಪ್ಲೈ ಮಾಡಿ ಬರೆಯೋದು ಅಷ್ಟೇ. ಸೊ ಎಫ್ ಈಸ್ ಈಕ್ವಲ್ ಟು ಮೈನಸ್ 15 ಸೆಂಟಿಮೀಟರ್. ಸರಿನಾ? ಸೊ ಇಲ್ಲಿ ಹೇಳಬೇಕು ಆ್ಯಸ್, ಯಾಕಂತ ಹೇಳಿದ್ರೆ ಅವ್ರಿಗೆ ಹೇಳಿಲ್ಲ ರಿಯಲ್ಲೋ ವರ್ಚುವಲೋ ಅಂಥೇಳಿ, ನೀವು ರೀಸನ್ ಕೊಡಬೇಕು. ಆ್ಯಸ್ ಕಾನ್ಕೇವ್ ಲೆನ್ಸ್ ಪ್ರೊಡ್ಯೂಸಸ್ virtual images only v is equal to minus 10 centimeter. ಸೊ ಇಲ್ಲೇನೇನು ಕೇಳಿದ್ದಾರೆ? ಆಬ್ಜೆಕ್ಟ್ ಎಲ್ಲಿಡಬೇಕು, ಮ್ಯಾಗ್ನಿಫಿಕೇಷನ್ ಎಷ್ಟಿದೆ ಅಂತ ಹೇಳಿ. ಸರಿನಾ? ಇನ್ನೇನಿದ್ರು ವರ್ಕಿಂಗ್. So 1 by f is equal to 1 by v minus 1 by u. Minus 1 by 15 is equal to minus 1 by 10 minus 1 by u. ಇಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ ತೊಂದರೆ ಆಗ್ಬೋದು, ತುಂಬ ನೆಗೆಟಿವ್ಸ್ ಇದೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟು ಪ್ಲಸ್ 1 by 10 ಮಾಡೋಣ. ಇದು ಕಟ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ ಸಿ ಎಮ್ ಬಂದು 30. So 3 minus 2 which is equal to minus 1 by u. So this is 1 by 30 which is equal to minus 1 by u. So ಇದನ್ನು ಇನ್ವರ್ಟ್ ಮಾಡ್ತು ಅಂತ ಹೇಳಿದ್ರೆ 30 is equal to minus u ಅಲ್ವಾ? ಎರಡು ಕಡೆನೇ ಇನ್ವರ್ಟ್ ಮಾಡ್ಬೋದು. ಇಂಟು 1 ಮಾಡಿ ಇಂಟು ನೆಗೆಟಿವ್ 1. ಸೊ minus 30 is equal to minus into minus plus u. ಆಯಿತಾ ಹುಡುಗರ? ಇಷ್ಟೊಂದು ಕ್ಯಾಲ್ಕುಲೇಷನ್ ನೋಡ್ಸೋಂಗಿಲ್ಲ. ಸೊ ಒಂದಷ್ಟು ಟ್ರಿಕ್ಗಳಿದೆ, ನೀವು ಮಾಡ್ಬೋದು. 30 ಸೆಂಟಿಮೀಟರ್ ಇದೇನು ಇಷ್ಟು ಉದ್ದ ಮಾಡಬೇಕು ಅಂತೇನಿಲ್ಲ. ಸೊ ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ ಇಷ್ಟು ನಿಧಾನಕ್ಕೆ ಮಾಡಿರೋದು. ಸರಿನಾ? ಸೊ ಮನ್ಸಲ್ಲಿ ಮಾಡಿಕೊಂಡು ನೀವು ಉತ್ತರ ಡೈರೆಕ್ಟಾಗಿ ಇಷ್ಟು ಬರೀಬೋದು, ತೊಂದರೆ ಇಲ್ಲ. ಮಾಡೋರು ಕಷ್ಟ ಆಗೋರು ನಿಧಾನಕ್ಕೆ ಮಾಡಿ. ಸೊ ಆನ್ಸರ್ ಸರಿನಾ ಅಂತ ನೋಡಿ. ಯು ಮೈನಸ್ 30 ಮೇಕ್ ಸೆನ್ಸ್. ನೆಗೆಟಿವ್ ಲೆಫ್ಟ್ ಇರುತ್ತೆ, 30 ದೂರದಲ್ಲಿದೆ. ಒಳ್ಳೆಯ ಉತ್ತರ. ನೆಕ್ಸ್ಟ್ ಏನಿದೆ, ಮ್ಯಾಗ್ನಿಫಿಕೇಷನು ಕೂಡ ಕಂಡುಹಿಡಿಬೇಕಲ್ವಾ? ಸೊ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ವಿ ಬೈ ಯು. ವಿ ಏನು ಬರ್ತಾಯಿದೆ ಇಲ್ಲಿ -10, ಯು ಏನು -30. ಸೊ ದಿಸ್ ಇಸ್, ಸೊ ಮೈನಸ್ಸು ಅಲ್ಲ, ಇದು ಪ್ಲಸ್ಸೇನೆ. ಸೊ ದಿಸ್ ಇಸ್ ಏನೋ ತಪ್ಪಾಯ್ತಲ್ವೇ? ಸೊ ದಿಸ್ ಈಸ್ ಪ್ಲಸ್ 1/3ನಾ? ಕರೆಕ್ಟ್ ಅಲ್ವಾ? ನನಗೆ ಅಷ್ಟೊಂದು ಯೋಚನೆ ಮಾಡ್ತಾಯಿದ್ದೀನಿ. ಪ್ಲಸ್ ಅಂತ ಹೇಳಿದ್ರೆ ವರ್ಚುವಲ್ಲು ಅಲ್ವಾ? ಸೊ ದಿಸ್ ಮೀನ್ಸ್ ವರ್ಚುವಲ್.
ದಿಸ್ ಮೀನ್ಸ್ ಡಿಮಿನಿಷ್ಡ್. ಸರಿನಾ? ಸೊ ವರ್ಚುವಲ್ ಆ್ಯಂಡ್ ಡಿಮಿನಿಷ್ಡ್ ಸರಿ ಇದೆ ಉತ್ತರ. ಕಾನ್ಕೇವ್ ಯಾವತ್ತಿನ ವರ್ಚುವಲ್ ಮತ್ತು ಡಿಮಿನಿಷ್ಡ್ ಉತ್ತರ ಕೊಡುತ್ತೆ. ಹುಡುಗರ ಒಂದು ಪುಟ್ಟು ನೋಡ್ಕೊಂಡ್ರು, ಈ ಕ್ಯಾಲ್ಕುಲೇಷನ್ ಎಲ್ಲ ತೊಂದರೆ ಆಯಿತು, ನಿಮಗೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಆಯಿತಾ, ನೋಡಿ ಇವಾಗ ನೆಗೆಟಿವ್ ಇದೆ, ನೆಗೆಟಿವ್ ಇದೆ, ನೆಗೆಟಿವ್ ಇದೆ. ಸೊ ಈ ಥರ ಇದ್ದಾಗ ನೀವು ಮ್ಯಾಥ್ಸ್ ಕಲಿಬೇಕು ಅಂತ ಹೇಳಿದ್ರೆ ಈ ಥರ ನೆಗೆಟಿವ್ ವ್ಯಾಲ್ಯೂ ನೀವೇ ಹಾಕ್ಕೊಳ್ಳಿ ಸಿಂಪಲ್ ನಂಬರ್ಸಲ್ಲಿ. ಅದೇ ಇದನ್ನು ಹಾಕ್ಕೊಂಡು ಸಾಲ್ವ್ ಮಾಡೋಕ್ಕೆ ನೋಡಿ ಆಯಿತಾ. ಮ್ಯಾಥ್ ಬೇಸಿಕ್ಸಲ್ಲೆಲ್ಲ ಮಾಡಿದ್ದೀನಿ. ಸೊ ನೀವು ಕಲಿಬೇಕು, ಬೇಸಿಕ್ಸ್ ಕಲ್ತ್ಕೊಂಡು ಇವೆಲ್ಲ ಸುಲಭ ಆಗುತ್ತೆ ಆಯಿತಾ. ಇವೆಲ್ಲ ಸುಲಭನೇ, ಒಂದು ವಾರ 1-2 ವಾರ ತೊಗೊಬೋದು ಬೇಸಿಕ್ಸ್ ಕಲಿಯೋದಕ್ಕೆ, ತೊಂದರೆ ಇಲ್ಲ. ಸೊ ನಿಧಾನಕ್ಕೆ ಕಲ್ತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇವೆಲ್ಲ ಕಾನ್ಸೆಪ್ಟ್ ಕಲಿತು ಕ್ಯಾಲ್ಕುಲೇಷನ್ ಬರಲಿಲ್ಲ ಅಂತ ಹೇಳಿದ್ರೆ ಅದು ಒಳ್ಳೆಯದಲ್ಲ ಅಲ್ಲ. ಸಣ್ಣ ಪುಟ್ಟ ವಿಷಯದಲ್ಲಿ ನಿಮ್ಮ ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅಷ್ಟೊಂದು ಕಷ್ಟ ಬಿದ್ದಿದ್ದು ಎಲ್ಲ ವೇಸ್ಟ್. ಸೊ ಹಾಗಾಗಿ ನಿಮ್ಗೆ ಯಾವತ್ತಿದ್ರೂ ಏನೇ ಒಂದು ತೊಂದರೆ ಆಯಿತು ಮ್ಯಾಥ್ಸಲ್ಲಿ ಅಂತ ಹೇಳಿದ್ರೆ ಪುಟ್ಟು ನಂಬರ್ ಹಾಕ್ಕೊಂಡು ಮ್ಯಾಥ್ನ ಕಲಿಯೋದಕ್ಕೆ ನೋಡಿ. ಅದೇ ಐಡಿಯಾನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಉತ್ತರ ಬರುತ್ತೆ. ಸರಿನಾ? ಸೊ ಪಾಸ್ ಮಾಡಿಕೊಂಡು ಬರ್ಕೊಂಬಿಡಿ.